ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಜಿರೇನಿಯಂ ಗಿಡಗಳನ್ನ ಯಾವ ರೀತಿ ಮಣ್ಣಲ್ಲಿ ಬೆಳೆಸಿದ್ದೀನಿ, ಯಾವ ರೀತಿ ಫರ್ಟಿಲೈಸರ್ ಹಾಕ್ತೀನಿ, ಹಾಗೆ ಇದ್ರ ಕೇರ್ ಹೇಗೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಜಿರೇನಿಯಂ ಎವರ್ಗ್ರೀನ್ ಪ್ಲಾಂಟ್ ವರ್ಷ ಪೂರ್ತಿ ಹೂ ಬರ್ತಾ ಇರುತ್ತೆ. ಅದರಲ್ಲೂ ವಿಂಟರ್ ಸೀಸನಲ್ಲಿ ಸ್ವಲ್ಪ ಜಾಸ್ತಿನೇ ಹೂ ಬರುತ್ತೆ. ಅಕ್ಟೋಬರಿಂದ ಸಮ್ಮರ್ವರೆಗೆ ತುಂಬ ಹೂ ಬರ್ತಾ ಇರುತ್ತೆ. ಈ ಹೂವಲ್ಲಿ ಸಿಂಗಲ್ ಪೆಟಲ್, ಮಲ್ಟಿ ಪೆಟಲ್, ಹೈಬ್ರಿಡ್, ಸಿಂಗಲ್ ಕಲರ್, ಮಲ್ಟಿ ಕಲರ್ ಹೀಗೆ ತುಂಬ ವೆರೈಟೀಸಲ್ಲಿ ಬರುತ್ತೆ. ಈ ಜಿರೇನಿಯಂ ಗಿಡಗಳಿಗೆ ಪಾಟ್ ಸೈಜ್ ಯಾವ ರೀತಿ ತೊಗೋಬೇಕು ಅಂದರೆ ಮಿನಿಮಮ್ 7 ಇಂಚಸ್ ಆದರೂ ಇರಬೇಕು. ಅದಕ್ಕಿಂತ ಜಾಸ್ತಿ ಇರೋದು ಕೂಡ ತೊಗೋಬೋದು. 8 ಇಂಚ್, 9 ಇಂಚ್, 10 ಇಂಚಿನ ಪಾಟ್ಗಳಲ್ಲಿ ಕೂಡ ಹಾಕ್ಬೋದು. ಆದರೆ ತುಂಬ ಚಿಕ್ಕ ಪಾಟ್ಗಳಲ್ಲಿ ಹಾಕ್ಕೊಂಡ್ರೆ ತುಂಬ ಬೇಗ ರೂಟ್ಸ್ ಬೆಳೀತಾ ಇರುತ್ತೆ. 6 ತಿಂಗಳಿಗೆ ಒಂದು ಸಲ ನೀವು ರೀಪಾಟ್ ಮಾಡಬೇಕಾಗತ್ತೆ. 10 ಇಂಚಿನ ಪಾಟಲ್ಲಿ ಹಾಕಿದರೆ ವರ್ಷದಲ್ಲಿ ಒಂದು ಸಲ ರೀಪಾಟ್ ಮಾಡಿದರೆ ಸಾಕಾಗತ್ತೆ. ಈ ಗಿಡಗಳನ್ನ 2-3 ರೀತಿ ಪಾಟ್ ಮಿಕ್ಸಿಂಗಲ್ಲಿ ಬೆಳಿಬಹುದು. ಒಂದು ಮರಳು, ಮಣ್ಣು ಮತ್ತು ಕಾಂಪೋಸ್ಟ್ ಮೂರನ್ನು ಈಕ್ವಲ್ ಆಗಿ ತಗೋಬೋದು. ನಾನು ಮೊದಲು ಅದೇ ರೀತಿ ಪಾಟ್ ಮಿಕ್ಸಿಂಗ್ನ ಹಾಕ್ಕೊಳ್ತಾ ಇದ್ದೆ. ಇನ್ನೊಂದು ಪಾಟ್ ಮಿಕ್ಸಿಂಗ್ನಲ್ಲಿ ಮಣ್ಣು, ಕೋಕೋಪಿಟ್, ಕಾಂಪೋಸ್ಟ್ ಮತ್ತು ಮರಳು 4 ಈಕ್ವಲ್ ಆಗಿ ತಗೋಬೋದು. ನಾನಿಲ್ಲಿ ಮರಳು ಬದಲು ಭತ್ತದ ಹೊಟ್ಟನ್ನು ತಗೊಂಡಿದ್ದೀನಿ. ಯಾವುದೇ ಪಾಟ್ ಮಿಕ್ಸಿಂಗ್ ತಗೊಂಡ್ರೂ ಮಣ್ಣಲ್ಲಿ ತುಂಬ ಹೊತ್ತು ನೀರು ನಿಲ್ಲದೆ ಇರೋ ಥರ ಇರಬೇಕು. ಭತ್ತದ ಹೊಟ್ಟು ಪಾಟ್ ಮಿಕ್ಸಿಂಗ್ನ ಲೈಟ್ ವೆಯ್ಟ್ ಮಾಡುತ್ತೆ, ನೀರು ಸರಾಗವಾಗಿ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಕೋಕೋಪಿಟ್ ನೀರನ್ನ ಎಷ್ಟು ಹೋಲ್ಡ್ ಮಾಡುತ್ತೋ ಅಷ್ಟೇ ಬೇಗ ಡ್ರೈ ಕೂಡ ಮಾಡುತ್ತೆ. ಈ ಜಿರೇನಿಯಂ ಗಿಡಗಳನ್ನ ಕಟ್ಟಿಂಗಿಂದ ತುಂಬ ಈಸಿಯಾಗಿ ಬೆಳಿಬೋದು. ಎಷ್ಟು ಚಿಕ್ಕ ಕಟ್ಟಿಂಗ್ ತೊಗೊಂಡ್ರೂ ಚೆನ್ನಾಗಿ ಬೆಳೆಯುತ್ತೆ, ತುಂಬ ಬೇಗ ರೂಟ್ಸ್ ಬರುತ್ತೆ. ನಾನಿಲ್ಲಿ ತುಂಬ ಉದ್ದ ಬೆಳೆದಿರೋವಂಥ ಬ್ರಾಂಚಸ್ನೆಲ್ಲ ಕಟ್ ಮಾಡಿಬಿಟ್ಟು ಇನ್ನೊಂದು ಪಾಟಲ್ಲಿ ನೆಡ್ತಾ ಇದ್ದೀನಿ. ಒಂದೇ ಪಾಟಲ್ಲಿ 3-4 ಕಟ್ಟಿಂಗ್ಗಳನ್ನ ನೆಡ್ತಾ ಇದ್ದೀನಿ. ಇದರಿಂದ ಗಿಡ ತುಂಬ ಬುಷಿಯಾಗಿ ಬೆಳೆಯುತ್ತೆ. ಹೂ ಬಿಟ್ಟಾಗ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಜಿರೇನಿಯಂ ಗಿಡಗಳಿಗೆ ಯಾವಾಗಲೂ ಮಾಡಬೇಕಾಗಿರೋ ಒಂದು ಕೆಲಸ ಅಂದರೆ ಅದ್ರ ಹೂವು ಒಣಗ್ತಾ ಇರುತ್ತೆ. ಆ ಹೂವನ್ನ ಕಟ್ ಮಾಡಿ ತೆಗಿತಾ ಇರಬೇಕು. ಹಾಗೆ ಇದ್ರ ಎಲೆಗಳು ತುಂಬ ಬೇಗ ಹಣ್ಣಾಗ್ತಾ ಇರುತ್ತೆ, ಯೆಲ್ಲೋ ಕಲರ್ ಆಗ್ತಾ ಇರುತ್ತೆ. ಆ ಯೆಲ್ಲೋ ಆಗಿರೋ ಎಲೆಗಳನ್ನೆಲ್ಲ ವಾರದಲ್ಲಿ ಒಂದು ಸಲ ಕ್ಲೀನ್ ಮಾಡ್ತಾನೆ ಇರಬೇಕು. ಇದರಿಂದ ಹೊಸ ಎಲೆಗಳು ಬರುತ್ತೆ, ಹೊಸ ಹೂ ಬರ್ತಾ ಇರುತ್ತೆ. ಒಣಗಿರೋ ಈ ಹೂಗಳನ್ನ ತೆಗೆದೇ ಹಾಗೆ ಬಿಟ್ಟರೆ ಹೊಸ ಮೊಗ್ಗುಗಳು ಬರೋದು, ಹೊಸ ಹೂ ಬರೋದು ತುಂಬ ಲೇಟ್ ಆಗುತ್ತೆ. ಬೇರೆ ಗಿಡಗಳಲ್ಲಿ ಹೂ ಅರಳು ಹೋದ್ಮೇಲೆ ಅದರ ತುದಿನ ಮಾತ್ರ ಕಟ್ ಮಾಡಿಬಿಟ್ಟು ತೆಗಿತೀವಲ್ಲ, ಆ ರೀತಿ ಇದರಲ್ಲಿ ಮಾಡಬಾರ್ದು. ಆ ಪೂರ್ತಿ ಸ್ಟಿಕ್ ಇರುತ್ತಲ್ಲ, ಈ ರೀತಿ ಇದನ್ನೇ ಕಟ್ ಮಾಡಿಬಿಟ್ಟು ತೆಗಿಬೇಕು. ಗಿಡ ಬುಷಿಯಾಗಿ ಬೆಳೆದಾಗ ಪಾಟ್ ಫುಲ್ ಕವರಾಗಿ ಬೆಳೆಯುತ್ತೆ. ಆವಾಗ ಕೆಳಗಡೆ ಇರೋವಂಥ ಎಲೆಗಳು ಮಣ್ಣಿಗೆ ಟಚ್ ಆಗ್ತಾ ಇರುತ್ತೆ. ಇದನ್ನು ನೋಡಿಬಿಟ್ಟು ಕಟ್ ಮಾಡಿ ತೆಗಿತಾ ಇರಬೇಕು. ಹಾಗೆ ಒಣಗಿರೋ ಎಲೆಗಳು, ಯೆಲ್ಲೋ ಆಗಿರೋ ಎಲೆಗಳನ್ನ ವಾರದಲ್ಲಿ ಒಂದು ಸಲನಾದರೂ ಕಟ್ ಮಾಡಿ ತೆಗಿತಾ ಇರಬೇಕು. ಜಿರೇನಿಯಂ ಗಿಡಗಳು ತುಂಬ ಬೇಗ ಗ್ರೋ ಆಗೋದ್ರಿಂದ ಇದ್ರ ರೂಟ್ಸ್ ಕೂಡ ತುಂಬ ಬೇಗ ಬೆಳೀತಾ ಇರುತ್ತೆ. ಹಾಗಾಗಿ ಇದ್ರ ಮಣ್ಣು ತುಂಬ ಬೇಗ ಗಟ್ಟಿ ಆಗ್ತಾ ಇರುತ್ತೆ. 15 ದಿನಕ್ಕೆ ಒಂದು ಸಲನಾದರೂ ಆ ಮಣ್ಣನ್ನು ಕುಬ್ಕಿ ಲೂಸ್ ಮಾಡ್ತಾ ಇರಬೇಕು. ಇದರಿಂದ ಬೇರುಗಳಿಗೆ ಗಾಳಿ ಆಡೋದಕ್ಕೆ ಅವಕಾಶ ಸಿಗುತ್ತೆ. ಬೇರುಗಳಿಗೆ ಆಕ್ಸಿಜನ್ ಕೂಡ ಚೆನ್ನಾಗಿ ಸಿಗೋದ್ರಿಂದ ಗಿಡ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಹೂ ತುಂಬ ಚೆನ್ನಾಗಿ ಬಿಡುತ್ತೆ. ನಾನು ಈ ಜಿರೇನಿಯಂ ಗಿಡಗಳಿಗೆಲ್ಲ ಮಂತ್ಲಿ ಒನ್ಸ್ ಫರ್ಟಿಲೈಸರ್ನ ಹಾಕ್ತೀನಿ. ಒಂದು ಸಲ ಸೆಗಣಿ ನೀರನ್ನು ಹಾಕಿದರೆ ಅದ್ರ ನೆಕ್ಸ್ಟ್ ಮಂತ್ ನಾನು ವರ್ಮಿ ಕಾಂಪೋಸ್ಟ್ನ ನೀರು ಮಾಡಿಬಿಟ್ಟು ಹಾಕ್ತೀನಿ. ಯಾವುದೇ ಫರ್ಟಿಲೈಸರ್ ಹಾಕೋದಿದ್ರು ಅದನ್ನು ಲಿಕ್ವಿಡ್ ಮಾಡಿಬಿಟ್ಟೆ ಹಾಕ್ತೀನಿ. ಕೆಮಿಕಲ್ ಫರ್ಟಿಲೈಸರ್ನ ಯೂಸ್ ಮಾಡೋರು DAP ಹಾಕ್ಬೋದು, ಪೊಟ್ಯಾಶ್ ಅಂತ ಸಿಗುತ್ತೆ, ಅದನ್ನು ಕೂಡ ಹಾಕ್ಬೋದು. ನೀವು ಯಾವುದೇ ಹಾಕೋದಿದ್ರೂ ಅದನ್ನು ನೀರಲ್ಲಿ ಕರಗಿಸ್ಬಿಟ್ಟೆ ಹಾಕಬೇಕು. ಯಾವುದೇ ಲಿಕ್ವಿಡ್ ಫರ್ಟಿಲೈಸರ್ ಹಾಕಿದ್ರು ಅದಾದಮೇಲೆ 3 ದಿನ ಗಿಡಕ್ಕೆ ನೀರು ಹಾಕಬಾರ್ದು. ಜಿರೇನಿಯಮ್ಮಲ್ಲಿ ಮಣ್ಣಲ್ಲಿ ಎಷ್ಟು ನೀರಿರಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಮಾಯ್ಶ್ಚರ್ ಇದ್ದರೂ ಕೂಡ ಆ ಗಿಡ ಕೆಳಗಡೆಯಿಂದನೇ ಕೊಳಿತಾ ಬರುತ್ತೆ. ನೀರನ್ನು ಡೈಲಿ ಹಾಕಿದರೆ ಗಿಡ ಯಾವ ರೀತಿ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ. ಈ ರೀತಿ ಕೆಳಗಡೆಯಿಂದನೇ ಅದು ಕರಗ್ತಾ ಬರುತ್ತೆ. ಹೀಗೆ ಮೇಲ್ಗಡೆವರೆಗೆ ಕರಗ್ತಾ ಬಂದು ಗಿಡ ಪೂರ್ತಿ ಕರಗೋಗುತ್ತೆ. ವಿಂಟರ್ ಸೀಸನಲ್ಲಿ ಡೈಲಿ ನೀರು ಹಾಕಬೇಕಾಗಿಲ್ಲ. 2 ದಿನ ಅಥವಾ 3 ದಿನಕ್ಕೊಂದ್ಸಲ ನೀರು ಹಾಕಿದರೆ ಸಾಕಾಗತ್ತೆ. ಮೇಲ್ಗಡೆ ಮಣ್ಣು ಪೂರ್ತಿ ಡ್ರೈ ಆದಮೇಲೆ ನೀರು ಹಾಕಬೇಕು. ಇದು ಹೂ ಬಿಡೋ ಗಿಡ ಆಗಿರೋದ್ರಿಂದ ಇದಕ್ಕೆ ತುಂಬ ಬಿಸಿಲು ಬೇಕು. ಮಿನಿಮಮ್ ಅರ್ಧ ದಿನನಾದರೂ ಗಿಡಕ್ಕೆ ಬಿಸಿಲು ಬೀಳ್ತಾ ಇರಬೇಕು. ಬಿಸಿಲು ಕಡಿಮೆ ಆದರೆ ಹೂ ಬಿಡೋದು ಕೂಡ ಕಡಿಮೆ ಆಗುತ್ತೆ. ತುಂಬ ಹೀಟ್ ಇರೋವಂಥ ಪ್ಲೇಸ್ಗಳಲ್ಲಿರೋರು ಸಮ್ಮರ್ ಸೀಸನ್ನಲ್ಲಿ ಈ ಗಿಡಗಳನ್ನ ಸ್ವಲ್ಪ ನೆರಳಿರೋ ಕಡೆ ತೆಗೆದಿಡಬೇಕು.
ಈ ಗಿಡಕ್ಕೆ ನೀರು ತುಂಬ ಕಡಿಮೆ ಆದರೂ ಪರವಾಗಿಲ್ಲ, ಆದರೆ ಜಾಸ್ತಿ ಆಗಬಾರ್ದು. ನೀರು ಜಾಸ್ತಿ ಆದ ಕೂಡಲೇ ಈ ಗಿಡ ಸತ್ತೋಗುತ್ತೆ. ಮಳೆಗಾಲದಲ್ಲಿ ಈ ಗಿಡನ ಸೇವ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಗ್ರೌಂಡಲ್ಲಿ ಏನಾದರೂ ಈ ಗಿಡನ ಬೆಳೆಸಿದರೆ ನೀವು ಮಳೆಗಾಲ ಶುರುವಾಗೋ ಟೈಮಲ್ಲಿ ಇದ್ರ ಕಟ್ಟಿಂಗ್ನ ತೆಗೆದ್ಬಿಟ್ಟು ನಾವು ಪಾಟಲ್ಲಿ ಹಾಕೋಬೇಕಾಗತ್ತೆ. ಮಳೆಗಾಲ ಮುಗಿಯೋವರೆಗೆ ಜಿರೇನಿಯಂ ಗಿಡಗಳನ್ನ ಮಳೆ ನೀರು ಬೀಳದೇ ಇರುವಂಥ ಜಾಗದಲ್ಲಿ ತೆಗೆದಿಟ್ಕೋಬೇಕಾಗತ್ತೆ. ಹೊಸ ಕಟ್ಟಿಂಗ್ಗಳನ್ನ ಹಾಕೊಳ್ಳೋರು ಇವಾಗ ಹಾಕೋಬೋದು. ಇವಾಗ ಫೆಬ್ರವರಿಯಲ್ಲಿ ಗ್ರೋಯಿಂಗ್ ಪೀರಿಯಡ್ ಇರೋದ್ರಿಂದ ಇವಾಗ ಹಾಕಿದರೆ ತುಂಬ ಬೇಗ ಗ್ರೋ ಆಗುತ್ತೆ. ರೀಪಾಟ್ ಮಾಡೋರು ಕೂಡ ಫೆಬ್ರವರಿಯಲ್ಲಿ ರೀಪಾಟ್ ಮಾಡಿದರೆ ತುಂಬ ಬೇಗ ಗ್ರೋ ಆಗುತ್ತೆ. ಇನ್ನು ಈ ಜಿರೇನಿಯಂ ಗಿಡಗಳಿಗೆ ಯಾವುದೇ ರೋಗದ ಭಯ ಇಲ್ಲ. ಹಾಗಾಗಿ ಈ ಗಿಡಗಳಿಗೆ ಯಾವುದೇ ಸ್ಪ್ರೇ ಆಗಲಿ ಪೆಸ್ಟಿಸೈಡ್ದಾಗಲಿ ಅವಶ್ಯಕತೆ ಇರಲ್ಲ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.